ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಈ SIPಗಳು ಲಾಂಗ್ ಟರ್ಮ್ಗೆ ಇರುವಂತ ಇನ್ವೆಸ್ಟ್ಮೆಂಟ್. ಬಟ್ ಆಕ್ಚುಲ್ ಆಗಿ ಲಾಂಗ್ ಟರ್ಮ್ ಅಂದ್ರೆ ಏನು ಅಂಡ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ SIPಗಳಿಗೆ ಏನೇನಾಗುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟ್ ಕೇಸಲ್ಲಿ ನೀವು ಮತ್ತೆ 5,000 ಹಂಗೆ 7 ವರ್ಷಗಳ ಕಾಲ SIP ಮಾಡ್ತೀರಾ ಅಂತ ಇಟ್ಕೊಳ್ಳೋಣ. ಸೊ ಈ ಫಂಡ್ ನ CAGR ಬಂದು 12% ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಸೊ ಹಾಗೆ 7 ವರ್ಷಗಳ ಕಾಲ ಈ ದುಡ್ಡು ಎಷ್ಟಾಗಿರುತ್ತೆ ಅಂತ ನೋಡೋಣ ಬನ್ನಿ. 7 ವರ್ಷ ಮುಗಿಯೋದ್ರೊಳಗೆ ನೀವು 4.2 ಲಕ್ಷ ಅಷ್ಟು ಇನ್ವೆಸ್ಟ್ ಮಾಡಿರ್ತೀರಾ ಅಂಡ್ 2.2 ಲಕ್ಷ ಅಷ್ಟು ನೀವು ಗೇನ್ ಮಾಡಿರ್ತೀರಾ. ಅಂದ್ರೆ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಸರಿ ಸುಮಾರು 6.4 ಲಕ್ಷ ಅಷ್ಟು ಆಗಿರುತ್ತೆ. ಇವಾಗ ಸೆಕೆಂಡ್ ಕೇಸ್ ನ ಕನ್ಸಿಡರ್ ಮಾಡೋಣ. ಈ ಸರಿ ಎಕ್ಸ್ಟ್ರಾ 7 ವರ್ಷ ಅಂದ್ರೆ ಒಟ್ಟು 14 ವರ್ಷ ತನಕ SIP ಇಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ಆಗ ನಿಮ್ಮ ಇನ್ವೆಸ್ಟ್ಮೆಂಟ್ 8.4 ಲಕ್ಷ ಆಗಿರುತ್ತೆ ಅಂಡ್ ನೀವು 12.3 ಲಕ್ಷ ಅಷ್ಟು ಗೇನ್ ಮಾಡಿರ್ತೀರಾ. ಸೊ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಬಂದು 20.7 ಲಕ್ಷ ಆಗಿರುತ್ತೆ. ಇನ್ನು ಥರ್ಡ್ ಕೇಸಲ್ಲಿ ನೀವು ಇನ್ನೂ ಎಕ್ಸ್ಟ್ರಾ 7 ವರ್ಷ ಆಡ್ ಮಾಡಿದ್ರೆ ಅಂದ್ರೆ 21 ವರ್ಷಕ್ಕೆ ನೀವು 12.6 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಬರೋಬ್ಬರಿ 39.6 ಲಕ್ಷ ಅಷ್ಟು ಗೇನ್ ಮಾಡಿರ್ತೀರಾ. ಸೊ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಬಂದು 52.5 ಲಕ್ಷ ಆಗಿರುತ್ತೆ. ಅಂಡ್ ನೀವು ಅಬ್ಸರ್ವ್ ಮಾಡೋದಾದ್ರೆ ಸ್ಟಾರ್ಟಿಂಗ್ 7 ಇಯರ್ಸ್ ಅಲ್ಲಿ ನಿಮ್ಮ ಗೇನ್ಸ್ ಬಂದು ಕೇವಲ 5.7% ಅಷ್ಟು ಆಗಿರುತ್ತೆ ಅಂಡ್ ನೆಕ್ಸ್ಟ್ 7 ಇಯರ್ಸ್ ಅಲ್ಲಿ 25.4% ಆಗಿರುತ್ತೆ ಅಂಡ್ ಲಾಸ್ಟ್ 7 ಇಯರ್ಸ್ ಅಲ್ಲಿ ನೋಡೋದಾದ್ರೆ ಬರೋಬ್ಬರಿ 69% ಅಷ್ಟು ಆಗಿರುತ್ತೆ. ಅಂಡ್ ನೀವು ನಿಮ್ಮ ನೆಗೆಟಿವ್ ರಿಟರ್ನ್ ಚೈನ್ ಕಡಿಮೆ ಮಾಡಬೇಕು ಅಂದ್ರೆ ನಿಮ್ಮ SIPಗಳನ್ನ ಮಿನಿಮಮ್ 10 ವರ್ಷಗಳ ಕಾಲ ಇನ್ವೆಸ್ಟ್ ಮಾಡ್ತಾ ಇರಿ ಅಂಡ್ ಪವರ್ ಆಫ್ ಕಾಂಪೌಂಡಿಂಗ್ ನ ಎಂಜಾಯ್ ಮಾಡಿ. ಹಾಗೆ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.